ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡೋದಕ್ಕೆ MTR ರವರ ಇನ್ಸ್ಟ್ಯಾಂಟ್ ರೆಡಿ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ದು ಬೇಕಾದರೂ ತೊಗೊಳ್ಬಹುದು. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು 1 ಕಪ್ ಅಳತೆನಲ್ಲಿ ಈ ಪೌಡರ್ನ ತೊಗೊಂಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು MTR ರವರ ಗುಲಾಬ್ ಜಾಮೂನ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಗಂಟುಗಳೇನಾದರೂ ಇದ್ದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ನೀವು ಇದನ್ನು ಜರಡಿ ಕೂಡ ಮಾಡ್ಕೊಳ್ಬಹುದು. ನೀವು ಯಾವ ಕಪ್ಪಲ್ಲಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪನೇ ಸೇರಿಸಿ ಹಿಟ್ಟನ್ನು ಬೆರಳುಗಳಿಂದ ಮಾತ್ರ ಕಲಿಸ್ಕೊಳ್ಬೇಕು. ನೆನಪಿರಲಿ, ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನಾದಬಾರ್ದು. ಈ ರೀತಿ ಸಾಫ್ಟಾಗಿ ನಿಧಾನವಾಗಿ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. 1/4 ಕಪ್ಪಷ್ಟು ಬೇಕಾಗಿರೋದಿಲ್ಲ ಹಾಲು. ಏನಿಲ್ಲ ಅಂದರೂ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಹಾಲು ಸಾಕಾಗುತ್ತೆ. ನೀವು ನೋಡಬಹುದು, ನಾನು ಈ ರೀತಿ ನಿಧಾನವಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಕೈಗೆ ಸ್ವಲ್ಪ ಅಂಟಬೇಕು, ಆ ರೀತಿ ಕಲಿಸ್ಕೊಳ್ಬೇಕು. ನಂತರ ಕೊನೆಯಲ್ಲಿ ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಜಾಮೂನ್ ಸಾಫ್ಟ್ ಆಗಿರುತ್ತೆ, ಹಾಗೆ ಶೈನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಾಫ್ಟಾಗಿ ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡು ಏನಿಲ್ಲ ಅಂದರೂ 20 ನಿಮಿಷನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಒಂದು ಬೌಲ್ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿ 20 ನಿಮಿಷಗಳ ಕಾಲ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ಅಷ್ಟರೊಳಗೆ ಈ ಜಾಮೂನ್ಗೆ ಶುಗರ್ ಸಿರಪ್ ಕೂಡ ನಾವು ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಇದಕ್ಕೆ 2 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಕಪ್ ಹಿಟ್ಟು, 2 ಕಪ್ ಸಕ್ಕರೆ, 2 ಕಪ್ ನೀರನ್ನು ಸೇರಿಸಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರಾದರೆ, ಸಿಹಿ ತುಂಬ ಇಷ್ಟಪಡೋರಾದರೆ ಸಕ್ಕರೆನ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ಇದು ಮೀಡಿಯಮ್ ಸ್ವೀಟ್ ಆಗಿರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು 10 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂತ ಅಂದರೆ ಈ ಶುಗರ್ ಸಿರಪ್ನ ಮುಟ್ಟಿ ನೋಡಿದಾಗ ನಮಗೆ ಎಣ್ಣೆ ರೀತಿ ಅಂಟಬೇಕು ಕೈಗೆ, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಕೈ ಬಿಡದೇನೆ ಈ ರೀತಿ ಕೈ ಆಡಿಸ್ತಾ ಬರಬೇಕು. ಇದಕ್ಕೆ 1/4 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಏಲಕ್ಕಿ ಸಿಪ್ಪೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೇಸರಿ ದಳನೂ ಕೂಡ ಹಾಕ್ಕೊಂಡಿದ್ದೀನಿ. ಕೇಸರಿ ದಳ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡಬಹುದು, 10 ನಿಮಿಷ ಆದಮೇಲೆ ಈ ರೀತಿ ಮುಟ್ಟು ನೋಡಿದಾಗ ಒಂದೆಳೆ ಪಾಕ ಬಂದಿದೆ, ದಾರದ ರೀತಿ ಬರುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, 20 ನಿಮಿಷ ಆಗಿದೆ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಗೋಲಿ ಅಳತೆನಲ್ಲಿ, ನಾವು ಗೋಲಿಗಳೆಲ್ಲ ನೋಡಿರ್ತೀವಲ್ವ, ಆ ಅಳತೆನಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ 2 ಕೈಗಳಿಂದ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಬೇಕು, ಯಾಕೆಂದರೆ ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಅರಳುತ್ತೆ. ಹಾಗೆ ಶುಗರ್ ಸಿರಪ್ಗೂ ಕೂಡ ಹಾಕಿದಾಗ ಗುಲಾಬ್ ಜಾಮೂನ್ ಉಬ್ಬುತ್ತೆ. ಅದಕ್ಕೋಸ್ಕರ ಈ ರೀತಿ ನಿಧಾನವಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಎಲ್ಲೂ ಕೂಡ ಕ್ರ್ಯಾಕ್ ಬರಬಾರ್ದು. ಆ ರೀತಿ ಸಾಫ್ಟಾಗಿ ಈ ರೀತಿ ಮಾಡಿಕೊಂಡು ಎಲ್ಲದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಂಡು 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಜಾಮೂನು ಕೂಡ ಚೆನ್ನಾಗಿ ಬರೋದಿಲ್ಲ. ಮೇಲ್ಗಡೆ ಮಾತ್ರ ಕೆಂಪಾಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮಾಡಿಟ್ಕೊಂಡಿರುವಂತಹ ಉಂಡೆಗಳನ್ನ ಸೇರಿಸಿ ಏನಿಲ್ಲ ಅಂದರೂ 10 ನಿಮಿಷಗಳ ಕಾಲ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಐ ಫ್ಲೇಮ್ ಆಗಲಿ ಅಥವಾ ಮೀಡಿಯಮ್ ಫ್ಲೇಮ್ನಾಗಲಿ ಇಟ್ಕೊಳ್ಬಾರ್ದು. ಎಲ್ಲ ಉಂಡೆಗಳನ್ನು ಎಣ್ಣೆಗೆ ಹಾಕಿದ ನಂತರ ಈ ರೀತಿ ರೌಂಡ್ ಶೇಪ್ನಲ್ಲಿ ತಿರುಗಿಸ್ತಾ ಬರಬೇಕು. ನೆನಪಿರಲಿ, ಕೈ ಬಿಡಬಾರ್ದು. ಕೈ ಬಿಡ್ದೇನೆ ಈ ರೀತಿ ಯಾವಾಗಲೂ ನಾವು ತಿರುಗಿಸ್ತಾ ಬರಬೇಕು. ನೀವು ನೋಡಬಹುದು, ಕಲರೆಲ್ಲ ಚೇಂಜ್ ಆಗ್ತಿದೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಜಾಮೂನ್ ಕೂಡ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಆಗಲಿ ಅಥವಾ ಮೀಡಿಯಮ್ ಫ್ಲೇಮ್ನಾಗಲಿ ಇಟ್ಕೊಳ್ಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮೇಲ್ಭಾಗ ಮಾತ್ರ ಕೆಂಪಾಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಿಟ್ಟೆಲ್ಲ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು, ಈ ಜಾಮೂನ್ ಉಂಡೆಗಳೆಲ್ಲ ಕೂಡ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇರುವಾಗಲೇ ಶುಗರ್ ಸಿರಪ್ಗೆ ಹಾಕಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಶುಗರ್ ಸಿರಪ್ಗೆ ಸೇರಿಸ್ಕೊಳ್ಳೋಣ ನಾವು. ಹಾಗೆಯೇ ಶುಗರ್ ಸಿರಪ್ ಕೂಡ ಬಿಸಿ ಇರಬಾರ್ದು, ಅದು ಕೂಡ ಸ್ವಲ್ಪ ತಣ್ಣಗಿರಬೇಕು, ಸ್ವಲ್ಪ ಬೆಚ್ಚಗಿರಬೇಕು. ಆವಾಗ ಮಾಡಿಟ್ಕೊಂಡಿರುವಂತಹ ಉಂಡೆಗಳನ್ನ ಸೇರಿಸ್ಕೊಳ್ಬೇಕು. ಏನಿಲ್ಲ ಅಂದರೂ ಸುಮಾರು 2ರಿಂದ 3 ಗಂಟೆಗಳ ಕಾಲನಾದರೂ ಇದು ಜಾಮೂನ್ ನೆನೆಯೋದಕ್ಕೆ ಬಿಡಬೇಕು. ನೀವು ರಾತ್ರಿ ಮಾಡಿ ಬೆಳಗ್ಗೆ ಕೂಡ ಸರ್ವ್ ಮಾಡ್ಕೊಳ್ಬಹುದು. ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೂ ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂತಹ ಸ್ವೀಟ್ ರೆಸಿಪಿ ಅಂತಲೇ ಕೂಡ ಹೇಳ್ಬಹುದು.
2ರಿಂದ 3 ಗಂಟೆಗಳ ಕಾಲ ಆದಮೇಲೆ ಜಾಮೂನ್ ಈ ರೀತಿ ರೆಡಿಯಾಗಿರುತ್ತೆ. ತುಂಬ ಜ್ಯೂಸಿಯಾಗಿ, ಶೈನಿಂಗ್ ಆಗಿ, ರುಚಿಯಾಗಿರುವಂತಹ ಜಾಮೂನ್ ರೆಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.